ಎಷ್ಟು ಆನೆಗಳು ಬಂದಿದ್ದಾವೆ, ಎಲ್ಲಿದೆ ಸರ್ ಇದು? ಈಗ 6 ಆನೆಗಳು ಬಂದಿವೆ, 6 ಗಂಡು ಆನೆಗಳು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚನ್ನಪಟ್ಟಣ ವಲಯದಿಂದ ರಾತ್ರಿ ಆ ಸಿಬ್ಬಂದಿಗಳು ಕಾಡ್ಗಟ್ಟೋ ಕಾರ್ಯಾಚರಣೆಯಲ್ಲಿ ಈ ಕಡೆ ಬಂದ್ಬಿಟ್ಟಿದೆ. ಈಗ ತಕ್ಷಣಕ್ಕೆ ಬೆಳಿಗ್ಗೆಯಿಂದ ಸಿಂಸಾ ನದಿಲಿದ್ದು, ಈಗ ಅಲ್ಲೊಂದು ಸ್ವಲ್ಪ ಡಿಸ್ಟರ್ಬ್ ಆದಕ್ಕೆ ಮೇಲೆ ಬಂದು ಈಗ ರೇಷ್ಮೆ ತೋಟದಲ್ಲಿ ಹೇಗೆ ಡ್ರೈವ್ ಮಾಡ್ತೀರಿ ಇದು? ಸರ್ ಈಗ ತಕ್ಷಣಕ್ಕೆ ಡ್ರೈವ್ ಮಾಡಲ್ಲ. ಈಗ ಯಾಕೆ ತಕ್ಷಣಕ್ಕೆ ಮಾಡಲ್ಲ ಅಂದರೆ, ಅದು ಡ್ರೈವ್ ಮಾಡೋ ದಾರಿಲಿ ರೈತರುಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಗಾಡಿಗಳು ರಸ್ತೆಗಳು ಬರ್ತಾ ಇರ್ತವೆ. ಅದಕ್ಕೆ ಈಗ ಹಗಲೊತ್ತು ಮಾಡಲ್ಲ. ಸಾಯಂಕಾಲ ಆದಮೇಲೆ ಪಟಾಕಿ ಮತ್ತು ಶಬ್ದ ಮಾಡಿ ಫಾರೆಸ್ಟ್ ಓಡಿಸ್ತೀವಿ ಸರ್. ಅಂದರೆ ಈ ವೇಳೆ ಹಾನಿಯಾಗುವಂತಹ ಬೆಳೆಗಳಿಗೆ ಏನು ಪರಿಹಾರ ಏನಂತ? ಅದೇ ಸರ್ಕಾರದ ಆದೇಶ ಏನಿದೆಯೋ ಆ ಥರ ಕೊಡ್ತೀವಿ ಸರ್. ಸರ್ಕಾರದ ಆದೇಶ ಇದೆ, ಭತ್ತಕ್ಕೆಷ್ಟು ಕಬ್ಬಿಗೆಷ್ಟು ಅಂತ. ಅದನ್ನು ಬಂದು ಈ ಪರಿಹಾರ ಅಂತ ತಂತ್ರಾಂಶ ಇದೆ, ಅದನ್ನ ಬಂದು ಅಲ್ಲೇ ಕ್ಯಾಪ್ಚರ್ ಮಾಡಿ ಮೊಬೈಲಲ್ಲಿ ಏನು ಸೂಕ್ತ ಪರಿಹಾರ ಅದೇ ತೊಗೊಳ್ತಾ ಇರ್ತದೆ. ನಾವೇನು ಎಂಟ್ರಿ ಮಾಡೋದು ಬೇಕಿಲ್ಲ. ಅದು ಇಷ್ಟು ಟನ್ ಅಂತ ಕೊಟ್ಟರೆ ಅದೇ ತೊಗೊಳ್ತಾರೆ. ಬಾಳೆಗಾದರೆ 1 ನಂಬರ್ ಥರ, ಕಬ್ಬಿಗಾದರೆ ಟನ್ನು, ಭತ್ತಕ್ಕಾದರೆ ನಾಶ ಆಗಿದೆ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಾರೆ ರೈತರು. ನಾವು ಈಗ ಅದನ್ನ ಈ ಮಾಡಲ್ಲ. ಇವತ್ತು ಯಾಕೆ ಮಾಡಲ್ಲ ಅಂದರೆ, ಇವತ್ತು ಆನೆ ಕಾಯಬೇಕಾಗಿದೆ. ನಾವು ಬೆಳಿಗ್ಗೆಯಿಂದ ಬೆಳೆ ನಾಶದ್ದು ಮಾಡ್ತೀವಿ. ಸಂಜೆಗೆ ಯಾವ ಕಡೆಗೆ ಡ್ರೈವ್ ಮಾಡ್ತೀವಿ ಸರ್? ಸಂಜೆ ನಾವು ಇದು ಸರ್ ಕೊಂಬಿನಕಲ್ಲು, ಚನ್ನಪಟ್ಟಣ ಆ ಕಡೆ ಹೊಡ್ತೀವಿ ಸರ್. ಕಾವೇರಿ ವೈಲ್ಡ್ ಲೈಫ್ ಕೊಡ್ತೀವಿ, ಅದೇ ಅಲ್ಲಿಗೆ ಓಡಿಸೋದು ಗುರಿ. ನಾವು ಈಗ ತಕ್ಷಣಕ್ಕೆ ಕೊಂಬಿನಕಲ್ಲು ಅಂತ ರಿಸರ್ವ್ ಫಾರೆಸ್ಟ್ ಇದೆ, ಅಲ್ಲಿ ಅದಾದಮೇಲೆ ಚನ್ನಪಟ್ಟಣ ವಲಯ ಶುರು ಆಯ್ತದೆ. ಅಲ್ಲಿವರೆಗೂ ಓಡಿಸ್ತೀವಿ. ಸಾಧ್ಯ ಆದರೆ ಮುತ್ತತ್ತಿವರೆಗೂ ಹೊಡಿತೀವಿ ಸರ್. ಮತ್ತೆ ಪಟ್ಟಣಕ್ಕೆ ಹತ್ರ ಇದೆ ಸರ್. ಆದರೆ ಅದಕ್ಕೆ ಈಗ ನಾವು ನಮಗೆ 6:50ಕ್ಕೆ ಮಾಹಿತಿ ಬಂತು. 7 ಗಂಟೆಯಿಂದನೂ ನಾವು ಒಂದು 10 ಜನ ಇದ್ದೀವಿ ಇಲ್ಲಿ, ಮತ್ತು ಪೊಲೀಸ್ ಸಿಬ್ಬಂದಿನೂ ನಮಗೆ ಸಹಕಾರ ಕೊಡ್ತಾವ್ರೆ. ಈಗ ಮಂಡ್ಯದಿಂದ 3 ಜನ ಕರೆಸ್ಕೊಂಡಿದ್ದೀವಿ. ಎಲ್ಲ ಈಗ ಏನು ತಕ್ಷಣಕ್ಕೆ ಜನಗಳಿಗೆ ಮತ್ತು ಬೆಳೆಗಳಿಗೆ ಏನು ಜಾಸ್ತಿ ಡ್ಯಾಮೇಜ್ ಆಗಬಾರ್ದು, ಮತ್ತು ಜನಗಳಿಗೆ ಯಾವುದೇ ರೀತಿ ಆಗಬಾರ್ದು, ಅದನ್ನ ನೋಡ್ತಾ ಇದ್ದೀವಿ. ಸಾಯಂಕಾಲ ಆದ ತಕ್ಷಣ ಈಗೆಲ್ಲ ಪಂಚಾಯತಿಗಳಿಗೂ ಹೇಳಿದ್ವಿ, ತಹಸೀಲ್ದಾರ್ಗೆ ಹೇಳಿದ್ದೀವಿ, ಇವಾಗ ಹೇಳಿದ್ದೀವಿ. ಪಂಚಾಯತಿಲಿ ಸಾರಿಸ್ತೀವಿ. ಸಾಯಂಕಾಲ ಕಾರ್ಯಾಚರಣೆ ವೇಳೆ ಯಾರೂ ಇರಬಾರ್ದು ಅಂತ ಡಂಗೂರ ಸಾರಿಸ್ತೀವಿ. ಆಮೇಲೆ 5:30 ಅದಕ್ಕೂ ಡಾರ್ಕ್ನೆಸ್ಸು ಫೀಲ್ ಆಗಬೇಕು. ಕತ್ಲೆ ಅಂತ ಅನುಭವ ಬಂದಮೇಲೆ ಅವೇ ಶುರು ಮಾಡ್ತವೆ. ಆವಾಗ ಹಿಂದೆ ಪಟಾಕಿ ಸಿಡಿಸ್ಕೊಂಡು ಡ್ರೈವ್ ಮಾಡ್ತೀವಿ. ನಿಮ್ಮ ಹೆಸರು ಸರ್, ನಿಮ್ಮ ಡೆಸ್ಟಿನೇಷನ್? ನಾನು ಗವಿಯಪ್ಪ ಅಂತ, ವಲಯ ಅರಣ್ಯಾಧಿಕಾರಿ, ಮದ್ದೂರು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.